ಬೆಂಗಳೂರು ಮತ್ತು ಭೂಗತ ಲೋಕ ಅಂತಂದಾಗ ನಮ್ಮ ಕಣ್ಮುಂದೆ ಬರುವಂತಹ ಒಂದು ಸಿನಿಮಾ ಆ ದಿನಗಳು ಅನ್ನುವಂಥ ಸಿನಿಮಾಗೆ ಆ್ಯಕ್ಷನ್ ಕಟ್ ಹಿಡಿದಂತಹ KM ಚೈತನ್ಯ ಅವರ ಮತ್ತೊಂದು ಸಿನಿಮಾ ಭೂಗತ ಲೋಕಕ್ಕೆ ನಮ್ಮನ್ನು ಕರ್ಕೊಂಡೋಗುತ್ತೆ. ಇದು ಬಲರಾಮನ ದಿನಗಳು. ಅಂದರೆ 1980, 85, 90, 95 ಈ ಒಂದು ಟೈಮಲ್ಲಿ ನಡೆಯುವಂತಹ ಬಹಳಷ್ಟು ಕೆಲವು ಘಟನೆಗಳು ಅದು ವಿಶೇಷವಾಗಿ ಭೂಗತ ಲೋಕಕ್ಕೆ ಹಾಗೂ ರೌಡಿಸಮ್ಗೆ ಸಂಬಂಧಪಟ್ಟಂತಹ ಕಥೆಗಳನ್ನು ಸಿನಿಮಾವಾಗಿ ಪರಿವರ್ತಿಸುವಂಥ ರೀತಿಯಲ್ಲಿ ಕೆಲವು ಅಥೆಂಟಿಕ್ ಆದಂತಹ ಡಾಕ್ಯುಮೆಂಟ್ಗಳನ್ನು ನೋಡಿ ಅದನ್ನು ಗ್ರಹಿಸಿ ಸಿನಿಮಾಗಳನ್ನು ಮಾಡಬೇಕಾಗತ್ತೆ. ಆ ಒಂದು ವಿಚಾರದಲ್ಲಿ KM ಚೈತನ್ಯ ಅವರು ಆ ದಿನಗಳು ಸಿನಿಮಾನ ಮಾಡಿದ್ರು. ಅದು ತುಂಬ ಯಶಸ್ವಿಯಾದಂತಹ ಸಿನಿಮಾ ಆಗಿತ್ತು. ಅದೇ ರೀತಿಯಲ್ಲಿ ಮತ್ತೊಂದು ಸಿನಿಮಾವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಸಿನಿಮಾದ ಹೆಸರು ಬಲರಾಮನ ದಿನಗಳು. ಸಿನಿಮಾನ ನೋಡಿದ ನಂತರ ನನಗೆ ಪರ್ಸ್ನಲಿ ಅನಿಸಿದ್ದು, ಪ್ರತಿಯೊಬ್ಬ ಕಲಾವಿದನ ಸಂಭಾಷಣೆ ಹಾಗೂ ಅದನ್ನು ತೋರಿಸಿದಂತಹ ರೀತಿ ಎಲ್ಲವೂ ಇಂಟೆನ್ಸ್ ಆಗಿದೆ. ವಿಶೇಷವಾಗಿ ಬಲರಾಮನ ದಿನಗಳು ಸಿನಿಮಾ ನೋಡುವಾಗ ನಾಯಕನ ಇಂಟ್ರೊಡಕ್ಷನ್ ಆಗಲಿ ಅಥವಾ ನಾಯಕಿಯ ಇಂಟ್ರೊಡಕ್ಷನ್ ಆಗಲಿ ತುಂಬ ಸರಳವಾಗಿ ತೋರಿಸುವಂತಹ ಒಂದು ಪ್ರಮೇಯದಲ್ಲಿ KM ಚೈತನ್ಯ ಅವರು ತುಂಬ ನಾಜೂಕಾಗಿ ಅದನ್ನು ಗೆದ್ದು ತೋರಿಸಿದ್ದಾರೆ. ಜೊತೆಗೆ ಇಲ್ಲಿ ಬಲರಾಮನಾಗಿ ಮರಿ ಟೈಗರ್, ವಿನೋದ್ ಪ್ರಭಾಕರ್ ಅವರಾಗಲಿ ಅಥವಾ ನಾಯಕಿಯಾಗಿ ಕಾಣಿಸ್ಕೊಂಡಂತಹ ಪ್ರಿಯಾ ಆನಂದ್ ಅವರು, ಆಶೀಶ್ ವಿದ್ಯಾರ್ಥಿಯವರು, ಅವಿನಾಶ್ ಅವರು, ಅತುಲ್ ಕುಲಕರ್ಣಿ ಅವರು, ನಮ್ಮ ಶರತ್ ಲೋಹಿತಾಶ್ವ ಅವರು ಮತ್ತು ಯುವ ನಟರ ದಂಡೆ ಇದೆ ಇಲ್ಲಿ. ಅರುಣ್ ಆಗಲಿ, ಅನಿಲ್ ಸಿದ್ದು ಆಗಲಿ, ನಮ್ಮ ಆದಿತ್ಯ ಆಗಲಿ, ತುಂಬ ಜನ ತುಂಬ ಪ್ರಾಮಿಸಿಂಗ್ ಆಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ವಿಶೇಷವಾಗಿ ಬಲರಾಮನ ದಿನಗಳು ಸಿನಿಮಾ ನೋಡುವಾಗ ಬೆಂಗಳೂರು ಅನ್ನುವಂತಹ ಒಂದು ಮಾಯಾನಗರಕ್ಕೆ ಬರುವಂತಹ ಹಾಗೂ ಕನಸುಗಳನ್ನು ಕಟ್ಕೊಂಡು ಬರುವಂತಹ ಎಷ್ಟೋ ಜನರಿಗೆ ಕೆಲವರಿಗೆ ಒಳ್ಳೆಯ ದಾರಿ ಸಿಕ್ಕರೆ ಕೆಲವರಿಗೆ ಪರಿಸ್ಥಿತಿಗೆ ಬಲಿಯಾಗಿ ಒಂದಷ್ಟು ಕೆಟ್ಟ ದಾರಿಗಳನ್ನು ಹುಡುಕೋಬೇಕಾಗುತ್ತೆ. ಆ ಥರದ ಒಂದು ಸಂಕಷ್ಟಕ್ಕೆ ಸಿಲುಕಿಕೊಳ್ತಾರೆ. ಅವರು ಮುಂದೆ ರೌಡಿಗಳಾಗಿ ಪರಿವರ್ತನೆಗೊಳ್ತಾರೆ. ಕೆಲವು ಒಳ್ಳೆಯ ರೌಡಿಗಳಾಗೂ ಇರ್ತಾರೆ, ಕೆಲವು ಕೆಟ್ಟ ರೌಡಿಗಳಾಗೂ ಇರ್ತಾರೆ, ಕೆಲವರು ರಾಜಕಾರಣಕ್ಕೂ ಬರ್ತಾರೆ. ಈ ಥರದ ಒಂದಷ್ಟು ಘಟನೆಗಳನ್ನು ಆಧಾರವಾಗಿಟ್ಕೊಂಡು ಮಾಡಿದಂತಹ ಸಿನಿಮಾ ಬಲರಾಮನ ದಿನಗಳು. ಈ ಸಿನಿಮಾ ನಿಮಗೆ ಒಬ್ಬ ಬಲರಾಮನನ್ನು ಪರಿಚಯಿಸುತ್ತೆ. ಈಗಾಗಲೇ ಬಲರಾಮನ ಬಗ್ಗೆ ತಿಳಿದುಕೊಂಡಂತಹ ಒಂದಷ್ಟು ಕಥೆಗಳಿಗೆ ಪೂರಕವಾಗಿ ಹಾಗೂ ಒಂದಷ್ಟು ಅಥೆಂಟಿಕ್ ಆದಂತಹ ಒಂದಷ್ಟು ರಿಸರ್ಚ್ಗಳನ್ನು ಮಾಡಿದಂತಹ ಸಿನಿಮಾ ಬಲರಾಮನ ದಿನಗಳು. ಬಲರಾಮ ನಿಮ್ಮೆಲ್ರಿಗೂ ಅಂದರೆ ಒಂದು ಕಥೆನ ತುಂಬ ಸಂಭ್ರಮಿಸಿ ಅದಕ್ಕೆ ಒಂದಷ್ಟು ಪೂರಕವಲ್ಲದ ವಿಷಯಗಳನ್ನು ತೋರಿಸಿ ಸಿನಿಮಾ ಮಾಡೋದಕ್ಕೂ ಹಾಗೂ ಬಲರಾಮ ಅನ್ನುವಂತಹ ಒಬ್ಬ ವ್ಯಕ್ತಿ ಹೀಗಿದ್ದ, ಹೀಗೆ ಬದುಕದ ಅನ್ನುವಂಥದ್ದನ್ನು ತುಂಬ ಕ್ಲಾರಿಟಿಯಾಗಿ ತೋರಿಸೋದಕ್ಕೂ ವ್ಯತ್ಯಾಸ ಇದೆ. ಆ ಒಂದು ವಿಚಾರದಲ್ಲಿ ನಮ್ಮ KM ಚೈತನ್ಯ ಅವರು ಮತ್ತೊಂದು ಅದ್ಭುತವಾದಂತಹ ಕಲ್ಟ್ ಕ್ಲಾಸಿಕ್ ಸಿನಿಮಾವನ್ನು ಮಾಡಿ ಗೆದ್ದಿದ್ದಾರೆ ಅನ್ನುವಂಥದ್ದು ಇದು ನನ್ನ ಅಭಿಪ್ರಾಯ. ಜೊತೆಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂತಹ ವಿನೋದ್ ಪ್ರಭಾಕರ್ ಅವರಾಗಲಿ, ಪ್ರಿಯಾ ಆನಂದ್ ಅವರಾಗಲಿ, ಸ್ಪೆಷಲಿ ಆಶೀಶ್ ವಿದ್ಯಾರ್ಥಿಯವರಾಗಲಿ ಆ್ಯಂಡ್ ಅತುಲ್ ಕುಲಕರ್ಣಿ ಅವರಾಗಲಿ ತುಂಬ ಜನ ನಿಮಗೆ ಫಿನಾಮಿನಲ್ ಆದಂಥ ಆ್ಯಕ್ಟರ್ಗಳು ತಮ್ಮ ಆ್ಯಕ್ಟಿಂಗ್ ಮೂಲಕ ಗಮನ ಸೆಳೆದಿದ್ದಾರೆ. ನಮಗೆ ಅನಿಸೋದಿಲ್ಲ ಎಲ್ಲೋ ಇದು ಬೇಕಿತ್ತು, ಇದು ಬೇಕಿಲ್ಲ ಅಂತ. ಫಸ್ಟ್ ಹಾಫು ಸಖತ್ತು ಸಾಲಿಡಾಗಿ ಹೋಗುತ್ತೆ. ಸೆಕೆಂಡ್ ಹಾಫಲ್ಲಿ ಬಲರಾಮನಿಗೆ ಸಂಬಂಧಪಟ್ಟಂಥ ಒಂದಷ್ಟು ಎಮೋಷ್ನಲ್ ಕಾಂಟೆಂಟನ್ನು ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಹಾಗೆ ಇಲ್ಲಿ ಖಡಕ್ ಪೊಲೀಸ್ ಆಫೀಸರ್ಸ್ ಆಗಿ ನಮ್ಮ ಪ್ರತಾಪ್ ನಾರಾಯಣ್ ಅವರು ಹಾಗೂ ಅಶ್ವಿನ್ ಹಾಸನ್ ಆ್ಯಕ್ಟ್ ಮಾಡಿದ್ದಾರೆ. ಅವಿನಾಶ್ ಅವರಿದ್ದಾರೆ. ಎಲ್ಲ ನುರಿತ ಕಲಾವಿದರ ಒಂದು ಕೊಲ್ಯಾಬ್ರೇಷನ್ ಆಗಿ ಮೂಡಿಬಂದಂತಹ ಸಿನಿಮಾ ಬಲರಾಮನ ದಿನಗಳು. ಈ ಸಿನಿಮಾನ ನಿರ್ಮಾಣ ಮಾಡಿದಂಥವರು ಪದ್ಮಾವತಿ ಫಿಲಮ್ಸ್, ಪದ್ಮಾವತಿ ಜಯರಾಮ್ ಮತ್ತು ಶ್ರೇಯಸ್ ಅವರು. SC ವೇಣು ಅವರ ಕ್ಯಾಮ್ರಾ ಫಂಟಾಸ್ಟಿಕ್ ಆಗಿದೆ. ಜೊತೆಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ಕು ನಿಮಗೆ ಕಾಡುತ್ತೆ. ಯಥಾ ರೀತಿ ನಮ್ಮ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವರು ಇಲ್ಲಿ ನಮಗೆ ಮತ್ತೊಮ್ಮೆ ಫಂಟಾಸ್ಟಿಕ್ ಆ್ಯಕ್ಟ್ರು ಗುರು ಅನ್ನುವಂತಹ ನಿಟ್ಟಲ್ಲಿ ಕಾಣಿಸ್ಕೋತಾರೆ. ಒಂದೊಂದು ಕ್ಲೋಸಪ್ಪು, ಒಂದೊಂದು ಮೈಕ್ರೋ ಶಾಟ್ಸು, ಒಂದೊಂದು ಆ ಒಂದು ಫೋಕಸಲ್ಲಿ ಹಾಗೂ ಕಾಣುವಂತಹ ಅವರ ಆ ಮ್ಯಾನರಿಸಮು, ಆ ಸೈಲೆನ್ಸು ವಿನೋದ್ ಪ್ರಭಾಕರ್ ಅವರಿಗೆ ಆಪ್ಟ್ ಆಗಿರುವಂತಹ ಪಾತ್ರ ಸಿನಿಮಾ ಬಲರಾಮನ ದಿನಗಳು ಅನ್ನುವಂಥದ್ದು ಇದು ನನ್ನ ಅಭಿಪ್ರಾಯ. ಸಿನಿಮಾ 26 ರಿಲೀಸ್ ಆಗ್ತಿದೆ. ಎಲ್ಲರೂ ಸಿನಿಮಾವನ್ನು ತಪ್ಪದೆ ಚಿತ್ರಮಂದಿರ ನೋಡಿ. ಇದು ನಿಮಗೆ
ಅಂದರೆ ಇದು ರೌಡಿಸಮ್ ಸಿನಿಮಾ ಅಥವಾ ಇಲ್ಲಿ ತುಂಬ ಕ್ರೌರ್ಯ ಇರುತ್ತೆ, ಇಲ್ಲಿ ತುಂಬ ರಕ್ತಪಾತ ಇರುತ್ತೆ ಅನ್ನುವಂತಹ ಮೈಂಡ್ಸೆಟ್ಟಲ್ಲಿ ಇರುವಂಥವ್ರಿಗೆ ನಿಮಗೆ ಆ ಥರದ ಅನುಭವ ಈ ಸಿನಿಮಾ ಕೊಡಲಿಕ್ಕಿಲ್ಲ. ಇದೊಂದು ಕಲ್ಟ್ ಕ್ಲಾಸಿಕ್ ಆಗಿರುವಂತಹ ರೌಡಿಸಮ್ ಹೀಗೂ ಇತ್ತು ಅನ್ನುವಂಥದ್ದನ್ನು ತೋರಿಸಿದ್ದಾರೆ. ಬಲರಾಮ ಕೊನೆಯ ಒಂದು ಕ್ಲೈಮ್ಯಾಕ್ಸಲ್ಲಿ ಅನಿಸುತ್ತೆ ಎಲ್ರಿಗೂ, ಗುರು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಮತ್ತು ಯಾರನ್ನು ನಂಬಬೇಕು ಯಾರನ್ನು ಬಿಡಬಾರ್ದು ಅಂತ. ನಂಬಿಕೆ, ಅಸ್ತಿತ್ವ ಹಾಗೂ ಒಂದಷ್ಟು ಭರವಸೆಗಳ ಮೇಲೆ ಬದುಕನ್ನು ಸಾಗಿಸಬೇಕಾಗತ್ತೆ. ಇದು ಈಗಿನ ಯೂತ್ಸ್ಗೂ ಕೂಡ ಒಂದು ಒಳ್ಳೆ ಮೆಸೇಜ್ ಆಗಿ ಪರಿವರ್ತನೆ ಆಗಲಿ. ಜೊತೆಗೆ KM ಚೈತನ್ಯ ಅವರ ಈ ಬಲರಾಮನ ದಿನಗಳು, ವಿಶೇಷವಾಗಿ VP ನೀವು ಸಕ್ಕತ್ತಾಗಿ ಕಾಣಿಸ್ತಿದ್ದೀರಾ. ತುಂಬ ಮೆಚ್ಯೂರ್ಡ್ ಆದಂಥ ಆ್ಯಕ್ಟಿಂಗನ್ನು ಮತ್ತೊಮ್ಮೆ ನೀವು ಮಾಡಿ ತೋರಿಸಿದ್ದೀರಿ. ಎಂದಿನಂತೆ ಈ ಚಿತ್ರಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಹಾಗಿದ್ರೆ ಯಾರು ಪೈರಸಿ ಕಾಪಿ ಮಾಡೋಕ್ಕೆ ಹೋಗಬೇಡಿ. ಬಲರಾಮನ ದಿನಗಳು ಸಿನಿಮಾವನ್ನು ಎಲ್ಲರೂ ಚಿತ್ರಮಂದಿರ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.